ಹಾಯ್ ಫ್ರೆಂಡ್ಸ್, ನಮಸ್ತೆ. ಅಮ್ಮ ಹೇಗೆ ಬಿದ್ರ ಕಡಲೆ ಸಾರು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ಕಾಳುಗಳು ಈ ಹಸಿ ಕಾಳು ಸಿಕ್ಕಿದ್ರು ಅಲಸಂದ್ರಕಾಯಿ ಈಗ ಸಿಗ್ತೈತಾನ ಅಲಸಂದ್ರಕಾಯಿ, ಬಟಾಣಿ, ಉಳ್ಳಿ ಬೀಜ, ಅವರೆಕಾಳು ಇವೆಲ್ಲ ಹಸಿ ಸಿಕ್ಕಿದ್ರು ಪರವಾಗಿಲ್ಲ. ಆಮೇಲೆ ಒಂದಿಷ್ಟು ಹೆಸರು ಕಾಳು, ಕಡಲೆಕಾಳು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಒಂದಿಷ್ಟು ತೊಗರಿಬೇಳೆ, ಒಂದಿಷ್ಟು ಅವರೆಬೇಳೆ, ಈ ಕಾಳುಗಳು ಎಲ್ಲ ಸೇರಿಸ್ಬಿಟ್ಟು ತೊಳೆದು ಬೇಯಿಸಕ್ಕೆ ಇಕ್ಕೋದು. ಆಮೇಲೆ ತರಕಾರಿಗಳು ಎಲ್ಲ ಏನೇನು ತರಕಾರಿ ಎಲ್ಲ ಒಂದೊಂದು ಹಾಕಿದ್ರು ಇಷ್ಟ ಆಗ್ತದೆ. ಒಂದೊಂದು ತರಕಾರಿಗಳು ಕಡಲೆಕಾಯಿ, ಸೋರೆಕಾಯಿ, ಆಮೇಲೆ ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ, ಒಂದು ಹುಳ್ಳಿಕಾಯಿ, ಎಲ್ಲ ತರಕಾರಿನ ಹಾಕ್ಬೋದು. ಒಂದು 7-8 ಸಾರಿ ತೊಳೆದ್ಬಿಟ್ಟು ಒಂದ್ಸಾರಿ ಬಿಸಿನೀರಾಗ ಲಾಸ್ಟ್ ಒಂದು ತೊಳೆದ್ಬಿಟ್ಟು ಆಮೇಲೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ಒಂದೊಂದು ಕಡ್ಡಿ ಸೊಪ್ಪುಗಳು, ಸಬ್ಬಕ್ಕಿ ಸೊಪ್ಪು, ಇದು ಹಾಲು ಸೊಪ್ಪು, ಸಿಲ್ಕರೆ ಸೊಪ್ಪು, ಈ ಎಲ್ಲ ಸೊಪ್ಪುಗಳು ಒಂದು ಇಡೀ ಸೊಪ್ಪು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಡೋದು. ಬೆಂದು 2 ವಿಸಿಲ್ ಇಕ್ಕಿದ್ರೆ ಬೆಂದ್ಕೊಂಬಿಡ್ತದೆ ಚೆನ್ನಾಗಿ. ಆಮೇಲೆ ಏನು ಬೇಯಿಸೋದು ಬೇಡ. ಆಮೇಲೆ ರುಬ್ಬೋದಕ್ಕೆ ಮೆಣಸು, ಬೆಳ್ಳುಳ್ಳಿ, ಕೊಬ್ಬರಿ, ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು ಇದು ಹಾಕಿ ರುಬ್ಬಿಡು. ಅದಕ್ಕೆ ರುಬ್ಬುವಾಗ ಖಾರದ ಪುಡಿ, ಒಂದಿಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ರುಬ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡು. ಕುದಿದ್ಮೇಲೆ ಹಾಲು ಅಷ್ಟಿಟ್ಟು ಆಮೇಲೆ ಒಗ್ಗರಣೆ ಒಂಚೂರು ಈರುಳ್ಳಿ ಬೇಕಾದ್ರೆ ಹಾಕೋ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಅದು ಒಗ್ಗರಣೆ ಕೊಟ್ಬಿಡು. ಹೆಂಗಿತ್ತು ತಿಂತಾ ಇರೋಣ ಅನಿಸ್ತೈತೆ. ಹಳೆ ಕಾಲದವರ ಆರೋಗ್ಯದ ಗುಟ್ಟಂದರೆ ಇದೇ ನೋಡಿ. ಇಷ್ಟೊಂದೆಲ್ಲ ತರಕಾರಿ, ಇಷ್ಟೊಂದು ಕಾಳುಗಳು, ಇಷ್ಟೊಂದು ಸೊಪ್ಪು, ಹಾಗೆ ಹಸಿ ಬಿದ್ರ ಕಡಲೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇಷ್ಟೇ ನೋಡಿ ಫ್ರೆಂಡ್ಸ್, ತುಂಬಾ ಹಳೆ ಪದ್ಧತಿಯಲ್ಲಿ ಬಿದಿರು ಕಡಲೆ ಸಾರು ಮಾಡೋವಂಥ ವಿಧಾನ. ತುಂಬ ರುಚಿಯಾಗೂ ಇರುತ್ತೆ, ಅಷ್ಟೇ ಅಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಅಮ್ಮನ ಕೈ ರುಚಿ ತಿಂದವ್ರಿಗಷ್ಟೇ ಗೊತ್ತು. ಅಂಥ ಒಂದು ಕೈ ರುಚಿಯಾಗಿರುವಂಥ ಬಿದಿರು ಕಡಲೆ ಸಾರು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕೆಲವೊಂದು ಅಮ್ಮನ ಮನೆಯ ಕೈತೋಟದಲ್ಲಿರುವಂಥ ಗಿಡಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.